ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಬಸಳೆ ಸೊಪ್ಪಿನ ಸಾಂಬಾರು ಮಾಡೋಣ. ಎಷ್ಟು ಚೆನ್ನಾಗಿದೆ ನೋಡಿ, ಸೂಪರಾಗಿದೆ. ನಾನು ಇದಕ್ಕೆ ಸ್ವಲ್ಪ ಬಸಳೆ ಸೊಪ್ಪು ತೊಗೊಂಡಿದ್ದೀನಿ. ಇದು ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ಉತ್ತಮ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು, ಮತ್ತು ಮೂಳೆಗಳನ್ನು ಇದು ಬಲಪಡಿಸುತ್ತೆ. ಕಣ್ಣಿನ ಮತ್ತು ಚರ್ಮದ ಕಾಂತಿನ ಇದು ಹೆಚ್ಚಿಸುತ್ತೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇದೆ ಬಸಳೆ ಸೊಪ್ಪಲ್ಲಿ. ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ದಯಮಾಡಿ ತಾವುಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇದು ಮಂಗಳೂರು ಬಸಳೆ, ಅದು ಮಾಮೂಲಿ ಬಸಳೆ, ಮತ್ತು ಇದು ಮಂಗಳೂರು ಬಸಳೆ ಅಂತ ಇದಕ್ಕೆ. ಮತ್ತು ಇನ್ನೊಂದು ಇವೆರಡು ತುಂಬ ತಂಪು, ಹಾಗಾಗಿ ಇದನ್ನು ಬಾಡಿ ಹೀಟಿದ್ದು ಕೂಡ ತಂಪು ಮಾಡುತ್ತೆ. ನೋಡಿ, ಇದನ್ನು ಹೆಚ್ಚಿಟ್ಟಿದ್ದೀನಿ. ಇದಕ್ಕೆ ಬೇಕಾದಂಥ ಪದಾರ್ಥಗಳು ನಾನು ತೊಗೋತಾ ಇದ್ದೀನಿ. ನೋಡಿ, ಹೃದಯಕ್ಕೂ ತುಂಬ ಒಳ್ಳೆಯದು ಇದು. ತೆಂಗಿನಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಬಸಳೆ ಸೊಪ್ಪಿನಲ್ಲಿ ಹೆಚ್ಚು ನೀರಿನಂಶ ಇದೆ, ತುಂಬ ಒಳ್ಳೆಯದು, ಮತ್ತು ಮೋಷನ್ ಎಲ್ಲ ಈಸಿಯಾಗಿ ಹೋಗ್ಬೋದು. ಇದು ಲೋಳೆ ರೀತಿ ಇದೆ. ನನಗೆ ಈಗ ರುಬ್ಬೋದಕ್ಕೆ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ಹಾಕೊಂಡಿದ್ದೀನಿ. ನೋಡಿ, ಮತ್ತು ಸ್ವಲ್ಪ ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ನೀವು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿ, ಮಕ್ಳಿಗೂ ಮಾಡಿಕೊಡಿ. ದೊಡ್ಡವರಿಂದ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಈರುಳ್ಳಿ ಒಗ್ಗರಣೆಗೆ ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಬೇಳೆನ ಒಂದು ಬೌಲಲ್ಲಿ ನೆನೆಸಿಟ್ಟಿದ್ದೆ. ಈಗ ನಾನು ಎಲ್ಲನೂ ಪಾನ್ಗೆ ಹಾಕೋತಾ ಇದ್ದೀನಿ. ನೆನೆಸಿದ ಬೇಳೆ, ಕಟ್ ಮಾಡಿಟ್ಟಿರೋ ಈರುಳ್ಳಿ ಮತ್ತು ಒಂದೆರಡು ಟೊಮ್ಯಾಟೊ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಡೈಜೆಷನ್ ಪವರ್ ಚೆನ್ನಾಗಿರಲಿ ಅಂತ, ಜೀರ್ಣವಾಗಲಿ, ತಿಂದಿದ ಆಹಾರ ಗ್ಯಾಸ್ ಆಗಬಾರ್ದು ಅಂತ, ಬೇಳೆ ಗ್ಯಾಸು, ಹಾಗಾಗಿ ಇದಕ್ಕೆ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಕಟ್ ಮಾಡಿರೋ ಬಸಳೆ ಸೊಪ್ಪೆಲ್ಲನೂ ಕೂಡ ಕುಕ್ಕರು ಸೇರಿಸ್ಕೊಳ್ಳೋಣ. ಈ ಬಸಳೆ ಸೊಪ್ಪಿನಲ್ಲಿ ನಾರಿನಂಶ ಹೆಚ್ಚು ಸಮೃದ್ಧವಾಗಿದೆ, ಫೈಬರ್ ಅಂಶ ಇದೆ, ಮತ್ತು ಮಲಬದ್ಧತೆಗೆ, ಜೀರ್ಣಕ್ರಿಯೆಗೆಲ್ಲ ತುಂಬ ಒಳ್ಳೆಯದು. ಈಗ ನಮಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅರಿಶಿಣ ಸೇರಿಸ್ಕೊಳ್ಳೋಣ. ಸ್ವಲ್ಪ ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇಕಾದರೆ ಸಾಂಬಾರ್ಗೆ ಹಾಕ್ಕೊಂಡ್ರೆ ಆಯಿತು, ಟೇಸ್ಟ್ ನೋಡಿಕೊಂಡು. ಈಗ ನಾನು ಮುಚ್ಚಿದ್ದೀನಿ ಕುಕ್ಕರ್ ಮುಚ್ಚಳ. ಈಗ ನಾನು ಅದಕ್ಕೆ ತೆಂಗಿನಕಾಯಲ್ಲಿ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಎಲ್ಲ ಹಾಕ್ಕೊಂಡು ಮತ್ತು ಸಾಂಬಾರು ಪೌಡ್ರನ್ನ ರುಬ್ಕೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲ ಬೆಂದಿದೆ ನೀಟಾಗಿ. ಇವಾಗ ನಾನು ರುಬ್ಬಿರೋಂಥ ಮಸಾಲೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ಪೋಷಕಾಂಶಗಳ ಆಗರವೇ ಇದೆ ಇದರಲ್ಲಿ. ಮೂಳೆಗಳನ್ನು ಹೆಚ್ಚು ಬಲಪಡಿಸುತ್ತೆ, ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಕ್ಯಾಲೋರಿಗಳು ಕಡಿಮೆ ಇರುವುದರಿಂದ ತೂಕ ಇಳಿಕೆಗೂ ಇದು ಒಳ್ಳೆಯದು. ಈ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ. ಈಗ ಎಲ್ಲನೂ ಒಂದು ಕಡೆ ಎಲ್ಲನೂ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಸ್ಯವು ಹೆಚ್ಚು ನಮ್ಮ ಭಾರತದಲ್ಲಿ ಕಂಡುಬರ್ತದೆ, ಮತ್ತು ಚೀನಾ, ಸಿಲೋನ್, ಮಲೇಷ್ಯಾ, ಆಫ್ರಿಕಾ, ಅಮೆರಿಕಾ, ಬ್ರೆಜಿಲ್ ದೇಶಗಳಲ್ಲೂ ಸಹ ಇದು ಕಂಡುಬರ್ತದೆ. ನೋಡಿ, ಎಲ್ಲನೂ ಖಾರೆಲ್ಲನೂ ಹಾಕಿ ರುಬ್ಬಿ ಚೆನ್ನಾಗಿ ಇಟ್ಟು ಬೇಯಿಸಿದ್ದೀನಿ. ಎಷ್ಟು ಚೆನ್ನಾಗಿದೆ, ಸೂಪರಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆಗೆ ಪಾನ್ ಇಟ್ಟಿದ್ದೀನಿ. ಅದಕ್ಕೆ ಆಯಿಲ್ ಮತ್ತು ಸಾಸಿವೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಈ ಬಸಳೆ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ B9, ಕಬ್ಬಿಣಾಂಶ, ಕ್ಯಾಲ್ಶಿಯಮು, ತಾಮ್ರ, ಮೆಗ್ನೀಷಿಯಮು, ಪೊಟ್ಯಾಷಿಯಮ್ ಎಲ್ಲ ಇದೆ. ಖನಿಜಾಂಶಗಳು ಹೆಚ್ಚು ಇದೆ ಇದರಲ್ಲಿ. ಹಾಗಾಗಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಬಾಯಲ್ಲಿ ಏನೋ ಹುಣ್ಣಾಗಿದ್ದರೆ ಅದು ಕೂಡ ಇದು ಒಳ್ಳೆಯದಾಗುತ್ತೆ, ತಂಪಾಗುತ್ತೆ. ಈಗ ಒಗ್ಗರಣೆ ಸೇರಿಸಿದ್ದೀನಿ ನೀಟಾಗಿ. ನೋಡಿ, ಸಾಂಬಾರು ಹದವಾಗಿ ಚೆನ್ನಾಗಿದೆ. ಈಗ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನಾವು ಅದಕ್ಕೆ ದೋಸೆ, ಇಡ್ಲಿಗೆಲ್ಲ ತಿನ್ಬೋದು, ಚಪಾತಿ, ರೊಟ್ಟಿಗೆಲ್ಲ ತಿನ್ಬೋದು. ಸ್ವಲ್ಪ ಮೀಡಿಯಮಾಗಿ ಮಾಡಿದ್ರೆ ಸಾಂಬಾರಿಗೆಲ್ಲ ಆಗುತ್ತೆ. ನೋಡಿ, ಈ ಅಳತೆಯಲ್ಲಿದ್ದರೆ ದೋಸೆ, ಇಡ್ಲಿಗೂ ಕೂಡ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ಬಾಯಿ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ, ಮತ್ತು ಹೆಲ್ತಿ ಕೂಡ. ನೋಡಿ, ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಥ್ಯಾಂಕ್ ಯು ವೆರಿ ಮಚ್.